ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೆರಪ್. ಏನಪ್ಪ ಇವತ್ತು ವಿಶೇಷ ಅಂದರೆ, ಹಿಂದೆ ನೋಡ್ತಿರ್ಬೋದು ಟಿಪ್ಪರು ನೈಟು ಲೋಡ್ ಹಾಕ್ಕೊಂಡು ಬಂದಿದ್ದಾರೆ ಡ್ರೈವರು. ಸೊ ಇವಾಗ ನಾನು ಅದು ಅನ್ಲೋಡ್ ಮಾಡ್ಕೊಂಬರಕ್ಕೆ ಹೋಗ್ಬೇಕು. ಇವಾಗ ಟೈಮ್ ಬಂದು 6:30 ಆಗ್ತಿದೆ. ಸೊ 20 mm ಜಲ್ಲಿ ಹಾಕ್ಕೊಂಬಂದಿರೋದು ಇದು ಇವಾಗ ಅನ್ಲೋಡ್ ಮಾಡಿಕೊಂಡು ಬರೋಣ ಅಂತ. ಏನಕ್ಕಂದರೆ ಇವಾಗ ಹೋಗ್ಬಿಟ್ಟು ಡ್ರೈವರ್ನ ಎಬ್ಬಿಸಿ ಬಂದು ಮಲ್ಕೊಂಡ್ಬಿಟ್ಟಿರ್ತಾರೆ. ಅವರು ನಿದ್ದೆ ಕಣ್ಣಲ್ಲಿ ಯಾಕೆ ಅಂತ ನಾನೇ ಅನ್ಲೋಡ್ ಮಾಡ್ಕೊಂಬರಕ್ಕೆ ಹೋಗ್ಬೇಕು ಇವಾಗ. ಸೊ ಬನ್ನಿ ಹೋಗೋದ. ಒಂದ್ಸತಿ ಟೈರೆಲ್ಲನೂ ಚೆಕ್ ಮಾಡ್ಕೊಂಬಿಡೋದ. ಏನಕ್ಕೆ ಚೆಕ್ ಮಾಡೋದಂದರೆ, ಏನಾದರೂ ಪಂಚರ್ ಗಿಂಚರ್ ಏನಾದರೂ ಆಗಿದ್ದಿದ್ರೆ ಗೊತ್ತಾಗುತ್ತೆ. ನೋಡಿ ಹಿಂಗೆ ಹೊಡಿತೀನಿ. ಸೊ ಹಂಗೆ ಅದೇ ಥರ ಎಲ್ಲ ಟಯರು ಚೆಕ್ ಮಾಡಿಕೊಂಡು ಆಮೇಲೆ ಗಾಡಿ ಹತ್ಕೊಂಡು ಹೋಗ್ಬೇಕು. ಇಲ್ಲ ಇಲ್ಲಿಂದ ಅಲ್ಲಿಗೆಲ್ಲಾದರೂ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಪಂಚರ್ ಗಿಂಚರ್ ಏನಾದರೂ ಆದರೆ, ಸೊ ಅದಕ್ಕೆ ಒಂದೇ ಸತಿ ಇಲ್ಲೇ ಚೆಕ್ ಮಾಡಿಕೊಂಡು ಇಲ್ಲಿಂದನೇ ಹೋಗ್ಬಿಟ್ರೆ ಫಸ್ಟ್ ಮುಗೀತು. ಸೊ ಅದಕ್ಕೋಸ್ಕರ ಟೈರೆಲ್ಲ ಚೆಕ್ ಮಾಡಬೇಕು. ಸೊ ಎಲ್ಲ ಟೈರ್ ಚೆಕ್ ಆಯಿತು. ನೋಡಿದ್ರಲ್ಲ 20 mm ಜಲ್ಲಿ ಇನ್ನು ಒಳಗಡೆ ಹೋಗೋದ. ಸೊ ಬನ್ನಿ ಇನ್ನು ಸ್ಟಾರ್ಟ್ ಮಾಡೋದ. ಲೇಟ್ ಮಾಡೋದು ಬೇಡ, ಟೈಮು ಮೀರೋಗ್ತಿದೆ. ಸ್ಟಾರ್ಟ್ ಮಾಡಿದೆ. ಸೊ ನೀವು ನೋಡ್ಬೋದು ಗಾಡಿ ಅಷ್ಟು ಬೇಗ 20,000 ಕಿಲೋಮೀಟರ್ ಓಡೈತೆ. ಯಾವ್ದು ತಂದಿತ್ತು? ಫೆಬ್ರವರಿಯಲ್ಲಿ ತಂದಿತ್ತು ಗಾಡಿ. ಮಾರ್ಚ್, ಏಪ್ರಿಲ್, ಮೇ, ಜೂನ್, 4th month 4 monthsಗೆ 20,000 ಓಡೈತೆ. ಈ ವಿಡಿಯೋದಲ್ಲಿ ನಿಮಗೆ ಕಮೆಂಟ್ಸಲ್ಲಿ ಒಂದಿಬ್ಬರು ಕೇಳಿದ್ರು, ಗೇರು ನೀವು 10 ಗೇರು ಯೂಸ್ ಮಾಡ್ತೀರಾ ಓಡಿಸೋ ಟೈಮಲ್ಲಿ? ಎಸ್, ಯೂಸ್ ಮಾಡ್ತೀವಿ, ಬಟ್ ಹೈವೇದಲ್ಲಿ ಮಾತ್ರ. ಈ ಸಂಧಿ ರೋಡಲ್ಲಿ 10 ಗೇರ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಿಮಗೆ ಯಾವ್ಯಾವ ಗೇರಲ್ಲಿ ಓಡಿಸ್ತೀನಿ ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತಾ ಹಾಗೆ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಫಸ್ಟ್ ಗೇರ್ ಹಾಕಿದ್ದೀನಿ. ಲೋಡ್ ಗಾಡಿ ಇಷ್ಟು ಸ್ಮೂತಾಗಿ ಹೋಗ್ತಿದೆಯಲ್ಲ, ಖಾಲಿ ಗಾಡಿ ಇಷ್ಟು ಸ್ಮೂತಾಗಿ ಹೋಗಲ್ಲ. ಏನಕ್ಕೆ ಲೋಡ್ ಐತೆ, ಸೊ ಅದಕ್ಕೆ ಸ್ಮೂತಾಗಿ ಹೋಗ್ತಿರೋದು. ಇಲ್ಲ ಅಂದರೆ ಎತ್ತೆತ್ತಾಗುತ್ತೆ. ಲೋಡ್ ಗಾಡಿ ಇದ್ರೆ ಸೂಪರಾಗಿ ಹೋಗುತ್ತೆ. ಸೆಕೆಂಡ್ ಗೇರಲ್ಲಿ ಓಡಿಸ್ತೀನಿ. 3ನೇ ಗೇರು. ಸಂಧಿ ರೋಡಲ್ಲಿ 4th ಗೇರು 5th ಗೇರಲ್ಲೇ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. ಎಲ್ಲಿ ನೀವು ಹೈವೇಗೆ ಹೋಗ್ತಿರೋ ಒಂದೇ ಸತಿ 6th ಗೇರು 7th ಗೇರು 8th ಗೇರ್ವರೆಗೂ ಹೋಗ್ಬೋದು. ಈ ಫಾರ್ವರ್ಡು ಇರೋದು 8+1. ಒಂದೇನಕ್ಕಂದರೆ ಸಿ ಅಂತ ಇರುತ್ತಲ್ಲ, ಅದೆಲ್ಲಾದರೂ ಬೆಟ್ಟ ಹತ್ತೋದು ಆ ಥರ ಬಂದರೆ ಸಿಯಲ್ಲಿ. ಇವಾಗ 4th ಗೇರಲ್ಲಿ ಹೋಗ್ತಿದ್ದೀನಿ. ಇವಾಗ ನೋಡಿ 5th ಗೇರಿಗೆ ಚೇಂಜ್ ಮಾಡ್ತೀನಿ. 5th ಗೇರಿಗೆ ಚೇಂಜ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ಕಡೆ ಹೊಡ್ಕೊಬೇಕು. ಆವಾಗಲೇ ನಿಮಗೆ ಒಂದು ಸೆಕ್ಷನ್ ಥರ ಇರುತ್ತೆ. ಸೆಕ್ಷನ್ ಚೇಂಜ್ ಆಗಿ 4th ಗೇರ್ ತನಕ ಒಂದು ಸೆಕ್ಷನ್ನು, 4th ಗೇರ್ ಆದಮೇಲೆ ಒಂದು ಸೆಕ್ಷನ್ನು. ಸೊ ಹಂಗೆ ಸ್ವಲ್ಪ ಈಗ ತಟ್ಕೊಂಡ್ರೆ 5th ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ 5th ಗೇರಲ್ಲಿ ಹೋಗ್ತಿದೆ. ಈ ಗಾಡಿ ಓಡಿಸೋದೇ ಒಂಥರ ಮಜಾ. ಆ್ಯಕ್ಚುಲಿ ಒಬ್ಬ ಕಮೆಂಟ್ ಮಾಡಿದ್ದ, ಏನಂತ ಗೊತ್ತಾ, ಡ್ರೈವರು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿರ್ಬೇಕು ಅಂತ. ಟಿಪ್ಪರ್ ಹೇಳ್ಕೊಡೋ ಡ್ರೈವಿಂಗ್ ಸ್ಕೂಲ್ ಎಲ್ಲಿದೆ ಅಂತ ನಾನು ಅವ್ನಿಗೆ ಕ್ವಶನ್ ಕೇಳ್ತೀನಿ. ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ಟ್ರಾಕ್ಟರ್ ಸ್ಟೀರಿಂಗ್ ಮುಟ್ದವನು ಇವಾಗ ಟಿಪ್ಪರ್ ಸ್ಟೀರಿಂಗ್ ಮುಟ್ಕೊಂಡು ಓಡಿಸ್ಕೊಂಡು ಹೋಗ್ತಿದ್ದೀನಿ. ನಾನು ಯಾವತ್ತೂ ಡ್ರೈವರ್ನಂತೂ ಹೊಡಿಯೋಣ ಒಂದು ರೌಂಡ್ ಓಡಿಸ್ತೀನಿ ಅಂತ ಯಾವತ್ತೂ ಕೇಳ್ಕೊಂಡಿಲ್ಲ. ನೋಡಿಕೊಂಡೆ ಕಲ್ತ್ಕೊಂಡಿರೋನು ನಾನು.
ರೈಟ್ ಸೈಡಲ್ಲಿ ಬರ್ತಾರಲ್ಲಪ್ಪ, ನೋಡ್ಕೊಂಬರೋದಲ್ಲ, ಸುಮ್ಮನೆ ನುಗ್ತಾರೆ ಈ ಗಾಡಿಯವರು. ಒಂದಾನೊಂದು ಕಾಲದಲ್ಲಿ ನಾನು ಹಂಗೆ ನುಗ್ತಿದ್ದೆ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ, ಕರೆಕ್ಟಾಗಿ ಓಡಿಸ್ಕೊಂಡು ಹೆಂಗಾದ್ರೆ ಹಂಗೆ ಓಡಿಸ್ತಿದ್ದೆ. ಇವಾಗಲೇ ಸ್ವಲ್ಪ ಕರೆಕ್ಟಾಗಿ ಓಡಿಸ್ಕೊಂಡು ಹೋಗ್ತಿರೋದು. ಇವಾಗ ಓಡಿಸ್ತಿರೋದು 6th ಗೇರು. ಇವಾಗ ಜಸ್ಟ್ ಆಗ್ತದೆ ಇವಾಗ 6th ಗೇರು. ಇವಾಗ 7th ಗೇರು. ಏಯ್ತು ಇದೇ ಲಾಸ್ಟ್ ಗೇರು. 8th ಗೇರ್ ಲಾಸ್ಟಿಗೆ ಬಂದು ಈ ಕಡೆ ಹಾಕೋದಲ್ಲ, ಅದೇ ಲಾಸ್ಟ್ ಗೇರ್ 8th ಗೇರು. ನೋಡ್ಕೊಬೋದು ನೀವು, ಫುಲ್ ಸ್ಮೂತಾಗಿ ಹೋಗ್ತಿದೆ. ಇಲ್ಲಿ ಪೇಮೆಂಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿದೆ ಪೇಮೆಂಟು, ಅವರು ಬರ್ತವ್ರೆ ಪೇಮೆಂಟ್ ಹಾಕ್ಸ್ಕೊಳ್ಳೋಕ್ಕೆ. ಈ ಪೇಮೆಂಟ್ ಆದಮೇಲೆ ಅನ್ಲೋಡ್ ಮಾಡಿಸ್ಕೊಂಡು ಮತ್ತೆ ಲಾಟ್ ಹತ್ರ ಅನ್ಲೋಡ್ ಪಾಯಿಂಟ್ ಹತ್ರ ಸಿಗ್ತೀನಿ. ಇದೇನು ಗೈಸ್, ಅನ್ಲೋಡ್ ಪಾಯಿಂಟ್ ಹತ್ರ ಬಂದೆ. ಇದೇ ಅನ್ಲೋಡ್ ಪಾಯಿಂಟು, ಒಳಗಡೆ ಹೋಗ್ಬೇಕು ಅನ್ಲೋಡ್ ಮಾಡೋಕ್ಕೆ. ಸೊ ನಾವು ಇದು ಓಪನ್ ಮಾಡ್ಕೊಳ್ಳೋದ. ನಾನು ಮುಖೇಶ್ ಫ್ರೆಂಡ್ ಮಾತಾಡ್ತಿರೋದು. ಮುಖೇಶ್ ಇವಾಗ ಅನ್ಲೋಡಿಂಗ್ ಮಾಡ್ತಿದ್ದಾರೆ. ಇದು ನೋಡಿ ಎಲ್ಲರೂ ಇವಾಗ ಫುಲ್ ಖುಷಿ ಆಗ್ತದೆ ನಮಗೆ ನೋಡೋದೆಲ್ಲ. ಮುಖೇಶ್ ಡ್ರೈವಿಂಗ್ ಸ್ಕಿಲ್ಸ್ನ ನೋಡಬೇಕು ಅಂದರೆ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿಯಲ್ಲಿ. ನಮ್ಮ ಕತೆ ನೋಡಿ, ಇಲ್ಲಿ ಸಂಡೇ ಬೆಳಗ್ಗೆ ಚಿಕನ್ ಮಟನ್ ಮಾಡ್ಕೊಂಡು ಮನೇಲಿ ತಿನ್ನೋದು ಬಿಟ್ಬಿಟ್ಟು ಬಂದು ಕೆಲಸ ಮಾಡ್ತಾ ಇದ್ದೀರಿ. ಕರೆಕ್ಟ್ ಟೈಮ್ ಎಲ್ಲಿವರು ಈ ಕಡೆ ನೋಡ್ರೆ ಕಾಣಿಸ್ತಾ ಇಲ್ಲ. ವಾಪಸ್ ಹೊರಟೋಗ್ಬಿಟ್ಟ ನಾನು. 2 ಗಂಟೆಗೆಲ್ಲ ನೋಡ್ಬೇಕಂದ್ಬಿಟ್ಟು 6 ಗಂಟೆಗೆ ನೋಡಬೇಕು ಅಂದ್ಬಿಟ್ಟು 8 ಗಂಟೆಗೆ ಬಂದು ಎಬ್ಬರಿಸ್ತಾ ಇದ್ದಾರೆ ಅಲ್ಲಿ. ಸಾಕು, ಅಲ್ಲೇ ಇಳಿಸ್ಬಿಡು. ಅಲ್ಲಿ ನನ್ಗೆ ಪೊಲೀಸ್ ಅವರೆಲ್ಲ ಹಿಡ್ಕೊಂತಾರೆ ಅಂತ ನಾನ್ ಬೇಗ ಬಂದ್ರೆ 6 o'clock ಎಲ್ಲ ಬಂದ್ವಿ. 1.5 hour ಕಾಯಿಸವ್ರೆ. ಎಲ್ಲ ಹೋಗ್ಬಿಟ್ಟವನೆ ನನ್ ಮಗ. ಇಲ್ಲಿದ್ರೆ ಪಕ್ಕ ಅನ್ಲೋಡ್ ಆಯ್ತು. ಈ ವ್ಲಾಗಲ್ಲಿ ಇಷ್ಟೇ ತೋರ್ಸೋಣ ಅನ್ಕೊಂಡೆ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ನಿಮ್ಗೆ. ಟಾಟಾ, ಬಾಯ್ ಬಾಯ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮರೆಯಕ್ಕೆ ಹೋಗ್ಬೇಡಿ. ಬೈ ಗೈಸ್.